ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ MIದು ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ ಸ್ಮಾರ್ಟ್ಫೋನ್ ಇರುವಂಥದ್ದು Redmi A1 ಅಂತ. ಇದೊಂದು ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ ಆಯಿತಾ. ಇದಕ್ಕಿಂತ ಮುಂಚೆ MI ಅವರು MI A1 ಅಂತ ಒಂದು ಆಂಡ್ರಾಯ್ಡ್ 1 ಸ್ಮಾರ್ಟ್ಫೋನನ್ನು ಕೆಲವು ವರ್ಷಗಳ ಮುಂಚೆ ಲಾಂಚ್ ಮಾಡಿದ್ರು. ಆ ಒಂದು ಫೋನ್ ನಾನು ಪರ್ಚೇಸ್ ಮಾಡಿದೆ, ತುಂಬ ಒಳ್ಳೆ ಸ್ಮಾರ್ಟ್ಫೋನ್ ಆಗಿತ್ತು. ಇದೀಗ ಅದೇ A1 ಹೆಸರಿನಲ್ಲಿ Redmi A1 ಅಂತ ಲಾಂಚ್ ಮಾಡಿರುವಂಥದ್ದು ಆಯಿತಾ. ಈ ಒಂದು ಸ್ಮಾರ್ಟ್ಫೋನ್ ಸದ್ಯಕ್ಕೆ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗಿದೆ. ಅದನ್ನು 6,300 ರೂಪಾಯಿಗೆ ಲಾಂಚ್ ಮಾಡಿರುವಂಥದ್ದು. ಕೇವಲ 6,300 ರೂಪಾಯಿಗೆ ಈ ಒಂದು ಆಫರ್ ಟೈಮಲ್ಲಿ ಈ ಒಂದು ಸ್ಮಾರ್ಟ್ಫೋನ್ನ 5,500 ರೇಂಜಲ್ಲೆಲ್ಲ ಪರ್ಚೇಸ್ ಮಾಡ್ಬೋದಾಗಿತ್ತು. ಇದರಲ್ಲಿ ನಿಮಗೆ 2 GB ರ್ಯಾಮ್ ಸಿಗ್ತಾ ಇದೆ ಮತ್ತು 32 GB ಸ್ಟೋರೇಜ್ ಸಿಗ್ತಾ ಇರುವಂಥದ್ದು ಆಯಿತಾ. ನಾನಿವತ್ತು ಈ ಒಂದು ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನಾನು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಒಂದು ಪ್ರೈಸ್ ರೇಂಜಿಗೆ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೋತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಒಂದು ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದರೆ ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಒಂದು ಬಾಕ್ಸ್ನ ಓಪನ್ ಮಾಡೋದಕ್ಕೆ ಫಸ್ಟು ಸೈಡಲ್ಲಿ ಈ ಒಂದು ಸ್ಟಿಕ್ಕರ್ನ ಓಪನ್ ಮಾಡಿ ಹಿಂಗೆ ಬುಕ್ ಥರ ಓಪನ್ ಮಾಡಬೇಕಾಯ್ತಾ. ನಾರ್ಮಲ್ ಬಾಕ್ಸ್ ಥರ ಎಲ್ಲ ಇದನ್ನು ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಫಸ್ಟಕ್ಕೆ ಒಂದು ಒಳ್ಳೆ ಬಿಲ್ಡ್ ಅಂತ ಅನ್ನಿಸ್ತಾ ಇದೆ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಇದರೊಳಗಡೆ ಒಂದು ಸಿಮ್ ಇಂಜೆಕ್ಷನ್ ಪಿನ್ ಇದೆ ಮತ್ತು ಒಂದು 10 ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. 10 ವ್ಯಾಟ್ ಈ ಒಂದು ಪ್ರೈಸ್ ರೇಂಜಿಗೆ ಅಂದರೆ ಒಂದು ಒಳ್ಳೆಯ ವಿಷಯ ಅಂತ ಅನ್ನಿಸ್ತು ನನಗೆ. ನಂತರ ಒಂದು ಮೈಕ್ರೋ USB ಡಾಟಾ ಕೇಬಲ್ ಕೊಟ್ಟಿದ್ದಾರೆ, Type-C ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿರ್ತಾ ಇತ್ತು. ಆದರೆ ಒಂದು ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ, ಬಟ್ ಈ ಒಂದು ಪ್ರೈಸ್ ರೇಂಜಲ್ಲೂ ಕೂಡ Type-Cಯನ್ನು ಕೊಟ್ಟರೆ ತುಂಬ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ನಂತರ ಕೊನೆಯದಾಗಿ ಒಂದು ಯೂಸರ್ ಮ್ಯಾನ್ಯುವಲ್ ಕೊಟ್ಟಿರುವಂಥದ್ದು. ಅದನ್ನು ಬಿಟ್ಟರೆ ಬೇರೆನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ನನಗೆ ಈ ಒಂದು ಫೋನ್ನ ಬ್ಯಾಕ್ನ ಟೆಕ್ಸ್ಚರ್ ತುಂಬ ಇಷ್ಟ ಆಯಿತು. ಒಂದು ರೀತಿ ಲೆದರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕು, ಪ್ಲಾಸ್ಟಿಕ್ ಬ್ಯಾಕೆ ಬಟ್ ಸ್ಟಿಲ್ ಫಿನಿಷನ್ನು ಲೆದರ್ ರೀತಿ ಮಾಡಿದರೆ ಗ್ರಿಪ್ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನನಗೆ ಅನಿಸ್ದಂಗೆ 15,000 ಪ್ರೈಸ್ ರೇಂಜಲ್ಲೂ ಕೂಡ ಇದೇ ರೀತಿ ಗ್ರಿಪ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಪ್ಲಾಸ್ಟಿಕ್ ಬ್ಯಾಗ್ ಬದಲು ಇದೇ ಥರ ಮ್ಯಾಟ್ ಫಿನಿಶು, ಈ ಥರ ಲೆದರಿ ಫಿನಿಶ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ, ಪ್ರೀಮಿಯಮ್ ಆಗಿ ಕಾಣುತ್ತೆ. ಇದೊಂದು ರೀತಿ ನೋಡಿದ್ರೆ ಕಡಿಮೆ ದುಡ್ಡಿನ ಫೋನ್ ಅಂತ ಅನಿಸೋದೇ ಇಲ್ಲ. 6,300 ರೂಪಾಯಿ ಆಗಿದ್ರೂ ಕೂಡ ಒಂದು ಫೋನ ಬೆಲೆ ಕಡಿಮೆ ದುಡ್ಡು ಅಂತ ಅನಿಸಲ್ಲ ಆಯಿತಾ. ಸೊ ನಂಗೆ ತುಂಬ ಇಷ್ಟ ಆಯಿತು ಒಂದು ಫೋನ್ದು ಬ್ಯಾಕ್ ಡಿಸೈನು. ಫ್ರಂಟಲ್ಲಿ ನಿಮಗೆ ಟಿಯರ್ ಡ್ರಾಪ್ ನಾಚ್ ಇರುವಂಥದ್ದು, ಬೆಸಲ್ ಬಾಟಮ್ ಬೆಸಲ್ ಸ್ವಲ್ಪ ದೊಡ್ಡದಾಗಿರುವಂಥದ್ದು, ಸೈಡ್ ಬೆಸಲ್ಸು ಕೂಡ ಒಂದು ಲೆವೆಲಿಗೆ ದೊಡ್ಡದಾಗೇ ಇದೆ. ಫ್ರಂಟಲ್ಲಿ ಯಾವುದೇ ಒಂದು ಸ್ಕ್ರೀನ್ ಗಾರ್ಡ್ನ ಹಾಕಿಲ್ಲ, ಬೇಜಾರಾಗುವಂಥ ವಿಷಯ. ಬಟ್ ಸ್ಟಿಲ್ ಗ್ಲಾಸ್ ಆಗಿರೋದ್ರಿಂದ ಅಷ್ಟು ಬೇಗ ಸ್ಕ್ರ್ಯಾಚ್ ಆಗೋದಿಲ್ಲ. ಮತ್ತು ಫ್ರೇಮು ಆಬ್ವಿಯಸ್ಲಿ ಪ್ಲಾಸ್ಟಿಕ್ ಫ್ರೇಮ್ ಆಗಿಳ್ದಂಗೆ ಬ್ಯಾಕು ಕೂಡ ಪ್ಲಾಸ್ಟಿಕ್ ಬ್ಯಾಕು, ಸ್ಕ್ರ್ಯಾಚ್ ಆದರೂ ಕೂಡ ಗೊತ್ತಾಗೋದಿಲ್ಲ. ಇದು ಮ್ಯಾಟ್ ಫಿನಿಶ್ ಆಗಿರೋದ್ರಿಂದ ಮತ್ತು ಸ್ಮಡ್ಜಸ್ ಒಂದು ಬೀಳೋದೇ ಇಲ್ಲ ಬಿಡಿ, ಒಂದು ಒಳ್ಳೆಯ ವಿಷಯ. ಬ್ಯಾಕ್ ಅಂತ ಹೆವಿ ಇಂಪ್ರೆಸ್ ಮಾಡಿದ್ರು. ಈ ಕಡೆ ನಿಮಗೆ ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ಸಿಗ್ತಿರುವಂಥದ್ದು ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಕೂಡ ಇದೆ. ಈ ಒಂದು ಫೋನಲ್ಲಿ ನಿಮಗೆ ಮೈಕ್ರೋ USB ಪೋರ್ಟ್ ಇದೆ ಮತ್ತು 3.5 ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಇನ್ನು ಈ ಒಂದು ಫೋನ್ ನಿಮಗೆ ಅಂಥ ಹೆವಿ ವೆಯ್ಟ್ ಇದೆ ಅಂತ ಅನಿಸಲ್ಲ, ಆದರೂ ಕೂಡ ವೆಯ್ಟ್ ಇರುವಂಥದ್ದು 192 ಗ್ರಾಮ್ ವೆಯ್ಟ್ ಇದೆ ಮತ್ತು 9.1 mm ಥಿಕ್ನೆಸ್ಸನ್ನು ಕೂಡ ಹೊಂದಿರುವಂಥದ್ದು. ಸೊ ನನಗಂತೂ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸ್ ರೇಂಜ್ಗೆ ತುಂಬ ಇಷ್ಟ ಆಯಿತು ನನಗೆ. ಈ ಒಂದು ಬೆಲೆಗೆ ನೀವು ಯಾವ ಫೋನ್ ತೊಗೊಂಡ್ರು ಕೂಡ ಒಂದು ಬಿಲ್ಡ್ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಆದರೆ ನನಗೆ ಹೆವಿ ಇಂಪ್ರೆಸ್ ಮಾಡಿದ್ದು ಈ ಕಲರು ಮತ್ತು ಒಂದು ಬ್ಯಾಕ್ ಡಿಸೈನು ಸಖತ್ತಾಗಿದೆ ಗುರು. ಕಡಿಮೆ ದುಡ್ಡು ಅಂತ ಅನಿಸೋದಿಲ್ಲ ಅಂತ ಅನ್ನಿಸ್ತು ನನಗೆ. ಸೊ ಇಷ್ಟ ಆಯಿತು ಡಿಸೈನು. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಒಂದು ಫೋನಲ್ಲಿ 6.52 ಇಂಚಿನ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ತುಂಬ ಚೆನ್ನಾಗಿದೆ, ಒಂದು ಲೆವೆಲಿಗೆ ಬ್ರೈಟ್ ಆಗಿರುವಂಥದ್ದು ಆಯಿತಾ. ಬಿಸಿಲಿಗೋದ್ರೂ ಕೂಡ ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ. ನನಗೆ ಈ ಒಂದು ಬೆಲೆಗೆ ಒಂದು ಒಳ್ಳೆಯ ಡಿಸ್ಪ್ಲೇ ಅಂತ ಅನ್ನಿಸ್ತು. ನೀವು ಯಾವ ಫೋನ್ ತೊಗೊಂಡ್ರು ಕೂಡ ಒಂದು ಸಿಮಿಲರ್ ಡಿಸ್ಪ್ಲೇ ಸಿಗಿರುತ್ತೆ ಅಥವಾ ಇದಕ್ಕಿಂತ ಕೆಟ್ಟದಾಗಿರುತ್ತೆ ಬಿಡಿ ಆಯಿತಾ. ಸೊ ಡಿಸ್ಪ್ಲೇ ಚೆನ್ನಾಗಿದೆ, ವ್ಯೂಯಿಂಗ್ ಆ್ಯಂಗಲ್ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಸೊ ಇಷ್ಟ ಆಯಿತು. 60 ಹರ್ಟ್ಸು HD+, ಅದಕ್ಕಿಂತ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಈ ಒಂದು ಬೆಲೆಗೆ. ಇನ್ನೂ ವೇರಿಯಂಟ್ ಆಗಿರೋದಂಗೆ ಒಂದೇ ವೇರಿಯಂಟು 2 GB ರ್ಯಾಮು 32 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಆಬ್ವಿಯಸ್ಲಿ DDR4 ಇರುತ್ತೆ ಮತ್ತು ಸ್ಟೋರೇಜ್ ಬಂದುಬಿಟ್ಟು eMMC 5.1 ಸ್ಟೋರೇಜ್ ಆಯಿತಾ. ಸೊ ಆಬ್ವಿಯಸ್ಲಿ ಇದನ್ನು ಕೂಡ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ, ನೀವು UFSನಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಈ ಒಂದು ಬೆಲೆಗೆ ಕೊಟ್ಟರೆ ಚೆನ್ನಾಗಿರುತ್ತೆ, ಬಟ್ ಯಾರೂ ಕೊಡಲ್ಲ ಈ ಒಂದು ಬೆಲೆಗೆ. ಸೊ ಓಕೆ ಅಂತೀನಿ. 2 GB ರ್ಯಾಮು ಕಡಿಮೆನೇ. ಒಂದೇನಂದರೆ ನೋಡಿ, ಇಷ್ಟು ಕಡಿಮೆ ರ್ಯಾಮ್ ಇರೋ ಟೈಮಲ್ಲಿ ನಾವು ಜಾಸ್ತಿ ಮಲ್ಟಿ ಟಾಸ್ಕ್ ಮಾಡೋದಕ್ಕಾಗೋದಿಲ್ಲ. ಯೂಶ್ವಲಿ ಈ ಥರ ಸ್ಮಾರ್ಟ್ಫೋನೆಲ್ಲ ಸ್ವಲ್ಪ ಎಲ್ಡರ್ಸ್ಗಳಿಗೆ ಮತ್ತು ಜಸ್ಟ್ ವಾಟ್ಸಪ್ಪು, ಕೆಲವೊಂದು ಬೇಸಿಕ್ ಅಪ್ಲಿಕೇಶನ್ನು
ಯೂಸ್ ಮಾಡೋದಕ್ಕೆ, ಸೆಕೆಂಡರಿ ಸ್ಮಾರ್ಟ್ಫೋನ್ ರೀತಿ ಯೂಸ್ ಮಾಡೋದಕ್ಕೆ ನಂಗೆ ಅನ್ನಿಸ್ತಂಗೆ ಇದು ಓಕೆ ಆಗಬಹುದು. ಅಥವಾ ನಿಮ್ಮ ಅಪ್ಪ ಅಮ್ಮಂಗೆ ಗಿಫ್ಟ್ ಮಾಡೋದಕ್ಕೆ ಅಂಥವ್ರು ನಂಗೆ ಅನ್ನಿಸ್ತಂಗೆ ಇದು ಓಕೆ ಆಗಬಹುದು. 2 GB ರ್ಯಾಮ್ ತುಂಬ ಕಡಿಮೆ, ಬೇಸಿಕ್ ಅಪ್ಲಿಕೇಶನ್ಗಳು ಯೂಸ್ ಮಾಡೋದಕ್ಕೆ ಸರಿ ಅಂತ ಅನಿಸುತ್ತೆ. ಇನ್ನು ಈ ಒಂದು ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತಂದರೆ ತುಂಬ ಕಡಿಮೆ ಪವರನ್ನು ಹೊಂದಿರುವಂಥ ಪ್ರೊಸೆಸರ್ ಇರುವಂಥದ್ರಲ್ಲಿ. ಸೊ ಮೀಡಿಯಾಟೆಕ್ಕಿಂದು ಹೀಲಿಯೋ A22 ಪ್ರೊಸೆಸರ್ ಆಯಿತಾ, ತುಂಬ ಕಡಿಮೆ ಪವರ್ನ ಹೊಂದಿರುವಂಥ ಪ್ರೊಸೆಸರ್, 12 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್, ಕೇವಲ 90,000 ANTUTU ಬೆಂಚ್ ಮಾರ್ಕ್ ರೇಟಿಂಗನ್ನು ಕೊಡುತ್ತೆ ಇದು. ಸೊ ಸ್ವಲ್ಪನೂ ಪವರ್ಫುಲ್ ಅಲ್ಲ ಈ ಒಂದು ಪ್ರೊಸೆಸರ್. ಗೇಮಿಂಗ್ ಅಂತೂ ನೀವು ಅಂದ್ಕೊಳ್ಳೇಬೇಡಿ, ಈ ಒಂದು ಫೋನಲ್ಲಿ ಗೇಮ್ ಆಡ್ಬೋದು ಗೇಮನ್ನು, ಬಟ್ ಹೆವಿ ಹೈ ಸೆಟ್ಟಿಂಗಲ್ಲಿ ಗೇಮನ್ನು ಆಡೋದಕ್ಕೆ ಆಗೋದಿಲ್ಲ. ಎಲ್ಲ ಫುಲ್ ಲೋ ಸೆಟ್ಟಿಂಗಲ್ಲಿ ಆಡ್ಕೊಬೇಕು, ಆಡ್ಬೋದು ಗೇಮ್ಸ್ನೂ, ಬಟ್ ಫುಲ್ ಲೋ ಸೆಟ್ಟಿಂಗಲ್ಲಿ ಆಡ್ಕೊಬೇಕಾಗತ್ತೆ. ಸೊ ಆ ರೀತಿ ಇರುತ್ತೆ, ಫುಲ್ ಲ್ಯಾಗ್ ಆಗುತ್ತೆ. ಸೊ ಅದರಿಂದ ನೀವು ಹೆವಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರ ಅಂದರೂ ಕೂಡ ನಿಮ್ಮ ಫೋನಲ್ಲಿ ಮಲ್ಟಿ ಟಾಸ್ಕ್ ಮಾಡ್ತಂದ್ರೂ ಕೂಡ ಆ ಟೈಮಲ್ಲಿ ಲ್ಯಾಗ್ ಆಗ್ಬೋದು. ನಾನು ಯೂಸರ್ ಇಂಟರ್ಫೇಸ್ ಚೆಕ್ ಮಾಡ್ದಂಗೆ UI ಸದ್ಯಕ್ಕೆ ನಾನು ಕೆಲವು ದಿನಗಳಿಂದ ಯೂಸ್ ಮಾಡಿ ನೋಡಿದ ಪ್ರಕಾರ ಸದ್ಯಕ್ಕೆ ನನಗೆಲ್ಲೂ ಕೂಡ ಲ್ಯಾಗ್ ಆಗ್ತಿದೆ ಅಂತ ಅನಿಸಿಲ್ಲ. ನೀವು ಫ್ಯೂಚರ್ನಲ್ಲಿ ಪರ್ಚೇಸ್ ಮಾಡಿದ್ಮೇಲೆ ಕೆಲವೊಂದು ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡೋ ಟೈಮಲ್ಲಿ ಲ್ಯಾಗ್ ಆದರೂ ಆಗ್ಬೋದು, ಆಯಿತಾ. ಸೊ ಫೋನ್ಗಳು ಹಂಗೇನೆ, ಸ್ಟಾರ್ಟಿಂಗ್ ಚೆನ್ನಾಗಿರ್ತವೆ, ಯೂಸ್ ಮಾಡ್ತಾ ಸ್ಲೋ ಅಂತ ಶುರುವಾಗುತ್ತೆ ಅಪ್ಡೇಟ್ ಬಂದಂಗೆ. ಸೊ ಅದರಿಂದ ನಂಗೆ ಅನ್ನಿಸ್ತಂಗೆ ಅದನ್ನು ತಲೆಹಿಡ್ಕೊಂಡು ಅರ್ಥ ಮಾಡ್ಕೊಂಡು ಪರ್ಚೇಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಸೊ ಪ್ರೊಸೆಸರ್ ತುಂಬ ಕಡಿಮೆ ಪವರು, ಈ ಬೆಲೆಗೆ ನಂಗೆ ಅನ್ನಿಸ್ತೆ ನೀವು ಯಾವ ಫೋನ್ ತೊಗೊಂಡ್ರು ಕೂಡ ಸಿಮಿಲರ್ ಪವರ್ ಹೊಂದಿರುವಂಥ ಪ್ರೊಸೆಸರ್ ಫೋನ್ಗಳೇ ಸಿಗ್ತವೆ. ಸೊ ಅದೊಂದು ತಲೆಯಿಟ್ಕೊಳ್ಳಿ ಅಷ್ಟೇ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಒಂದು ಫೋನ್ನ ರೇರಲ್ಲಿ 2 ಕ್ಯಾಮ್ರಾ ಕೊಟ್ಟಿದ್ದಾರೆ, ಆಯಿತಾ. ಸೊ ಈ ಪ್ರೈಸ್ ರೇಂಜಲ್ಲಿ 2 ಕ್ಯಾಮ್ರಾ ಕೊಟ್ಟಿದ್ದಾರೆ ಅಂತ ಖುಷಿ ಪಡಬೇಕಷ್ಟೇ ನಾವು. ಅದರಲ್ಲಿ ಮೇನ್ ಸೆನ್ಸರ್ ಬಂದುಬಿಟ್ಟು 8 MP ಮೇನ್ ಸೆನ್ಸರ್, ಚೆನ್ನಾಗಿದೆ, ಪರವಾಗಿಲ್ಲ, ಈ ಬೆಲೆಗೆ ಓಕೆ ಅಂತೀನಿ, ಆಯಿತಾ. ಫುಲ್ ಬೆಂಕಿ ಅಂತನಲ್ಲ, ಈ ರೇಟಿಗೆ ಹೆಂಗೆ ತೆಗಿಬೇಕು ಹಂಗೆ ತೆಗಿರು ಅಷ್ಟೇ. ಒಂದು ನಾರ್ಮಲ್ ನೋಡಿ, ನಿಮ್ಮ ಅಪ್ಪ ಅಮ್ಮಂಗೆ ಒಂದು ನಾರ್ಮಲ್ ಏನೋ ಒಂದು ಖುಷಿಗೆ ಏನೋ ಒಂದು ಫೋಟೋ ತಗೋತಾ ಇರ್ತಾರೆ ಕೆಲವೊಂದು ಸಲ ಮೆಮೊರಿಗೆ ಅಂತ. ಸೊ ಆ ಥರದ್ದೆಲ್ಲ ಅದಕ್ಕೆಲ್ಲ ನಂಗೆ ಅನ್ನಿಸ್ದಂಗೆ ಓಕೆ ಅನ್ಕೋತೀನಿ. ಬಟ್ ಪ್ರೊಫೆಷ್ನಲ್ಲಾಗಿ ಬರೋ ಫೋಟೋ ಅಥವಾ ಫ್ಲ್ಯಾಗ್ಶಿಪ್ ಲೆವೆಲ್ ಫೋನ್ ರೀತಿ ನಿಮಗೆ ಫೋಟೋ ಬೇಕು ಅಂದರೆ ಅದನ್ನೆಲ್ಲ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಅದನ್ನ ಬಿಟ್ಟರೆ ಇನ್ನೊಂದು 0.3 MP ಅಂತೆ, ಇನ್ನೊಂದು ಏನಕ್ಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಡೆಪ್ತ್ ಸೆನ್ಸರ್ ಇರಬೇಕು, ಮೋಸ್ಟ್ಲಿ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ ಕೆಲಸ ಎಲ್ಲ ಕೊಡ್ತಾರೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ 5 MP ಫ್ರಂಟ್ ಕ್ಯಾಮ್ರಾ ಇದೆ. ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ, ಪರವಾಗಿಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಆ ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಓಕೆ, ಪರವಾಗಿಲ್ಲ, ಫ್ರಂಟ್ ಕ್ಯಾಮ್ರಾ ಒಂದು ಲೆವೆಲಿಗೆ ಚೆನ್ನಾಗಿದೆ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತಂದರೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಬಲ್ಲ ಅಂದರೆ ಸಾಮರ್ಥ್ಯನ ಹೊಂದಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಈ ಒಂದು ಬೆಲೆಗೆ ಚೆನ್ನಾಗಿ ಕ್ವಾಲಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತೀವಿ, ಒಂದು ಬೆಲೆ ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ಇನ್ನು ಸೆಕ್ಯೂರಿಟಿಯಲ್ಲಿ ಈ ಒಂದು ಫೋನಲ್ಲಿ ನಂಗೆ ಅನ್ನಿಸ್ದಂಗೆ ಯಾವುದೇ, ನಾನು ಚೆಕ್ ಮಾಡ್ದಂಗೆ ಎಲ್ಲೂ ಕೂಡ ಫೇಸ್ ಅನ್ಲಾಕ್ ಸಿಗಲಿಲ್ಲ, ಮತ್ತು ಇದರಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೂಡ ಇಲ್ಲ. ಸೊ ಜಸ್ಟ್ ನೀವು ಸ್ಕ್ರೀನಲ್ಲಿ ಪ್ಯಾಟ್ರನ್ನು ಅಥವಾ ಕೋಡನ್ನು ಹಾಕ್ಬಿಟ್ಟು ನೀವು ಲಾಕ್ ಮಾಡ್ಕೋಬೇಕಷ್ಟೇ. ಸೊ ನಾನು ಚೆಕ್ ಮಾಡ್ದಂಗೆ ಫೇಸ್ ಅನ್ಲಾಕ್ ನಂಗೆ ಸಿಗ್ತಿಲ್ಲ, ಮತ್ತು ಫಿಂಗರ್ ಪ್ರಿಂಟ್ ಅಂತೂ ಈ ಒಂದು ಫೋನಲ್ಲಿ ಇಲ್ಲ. ಸೊ ಬೇಜಾರು ಮಾಡ್ಕೊಳ್ಳೋಂಗೂ ಇಲ್ಲ, ಬೆಲೆ ಏನಕ್ಕೆ ಅಂದರೆ ತುಂಬ ಕಡಿಮೆ ಇದೆ. ಆದರೆ ಕೆಲವೊಂದು ಸ್ಮಾರ್ಟ್ಫೋನಲ್ಲಿ ನಿಮಗೆ ಈ ಒಂದು ರೇಟ್ಗೂ 6,000 ರೇಂಜಲ್ಲೂ ಕೂಡ ನಿಮಗೆ ಕೆಲವೊಂದು ಫೋನಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥ ಫೋನ್ಗಳು ಸಿಗ್ತಾವೆ ನಿಮಗೆ. ಸೊ ಅದನ್ನು ಬೇಕಾದ್ರೆ ನೀವು ಚೆಕ್ ಮಾಡಬಹುದು, ಆದರೆ ಈ ಒಂದು ಫೋನಲ್ಲಿ ಇಲ್ಲ. ಇನ್ನು ಈ ಒಂದು ಫೋನಲ್ಲಿ ನಿಮಗೆ 5,000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಸೂಪರ್ ವಿಷಯ. ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ, ಮಾತ್ರ ಸಣ್ಣ ಡಿಸ್ಪ್ಲೇ ಆಗಿರೋದ್ರಿಂದ, ರೆಸಲ್ಯೂಷನ್ ಕಡಿಮೆ ಇರೋದ್ರಿಂದ ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ. ಅದರಲ್ಲಿ ಸೂಪರ್ ಅಂತೀನಿ. ಮತ್ತು ಬಾಕ್ಸ್ ಒಳಗೆ 10 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಓಕೆ, ನಾನು ನಿಮಗೆ ಈ ರೇಟಿಗೆ 10 ವ್ಯಾಟ್ ಅಂತ ಅಂದರೆ ಒಂದು ಒಳ್ಳೆಯ ವಿಷಯನ ನೋಡೋದಕ್ಕೆ ಹೋದರೆ. ಅದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ Android 12ನ ಬೇಸ್ ಮಾಡಿ ಆಗ್ತಿರುವಂಥ MIUI ಇದೆ ಅಂತ. ಸೊ ಈ ಒಂದು MIUI ನಾರ್ಮಲ್ MIUI ರೀತಿ ಇಲ್ಲ, ಇದೊಂದು ರೀತಿ ಆ್ಯಂಡ್ರಾಯ್ಡ್ ಗೋ ಎಡಿಷನ್ ಆಯಿತಾ, ಒಂದು ರೀತಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯೆನ್ಸ್ ನಿಮಗೆ ಕೊಡುತ್ತೆ. ನೋಡಿದ್ರೆ ಒಂದು ರೀತಿ ಸ್ಟಾಕ್ ಆ್ಯಂಡ್ರಾಯ್ಡನ್ನು ಅನ್ನೋ ಒಂದು ಫೀಲ್ನ ಕೊಡುತ್ತೆ ಆಯಿತಾ. ಸೊ ಆ ರೀತಿ ಇರುವಂಥದ್ದು. ಸೊ ಕ್ಲೀನ್ OS, ನಿಮಗೆ ಯಾವುದೇ ಬೇಡದಿರುವಂಥ ಅಪ್ಲಿಕೇಶನ್ ಇಲ್ಲ. MI ಅವ್ರದ್ದು ಕೆಲವೊಂದು ಸ್ಟಾಕ್ ಅಪ್ಲಿಕೇಶನ್ ಬರುತ್ತೆ ಗೊತ್ತಾ, ಅದು ಯಾವುದನ್ನು ಹಾಕಿಲ್ಲ, ತುಂಬ ಸ್ಮೂತಾಗಿರುವಂಥದ್ದು. FM ರೇಡಿಯೋ ಅಪ್ಲಿಕೇಶನ್ ಕೂಡ ಇದೆ, FM ಕೂಡ ಬರುತ್ತೆ. ಸೊ ಇಷ್ಟ ಆಯ್ತು ನನಗೆ. ಎಲ್ಲ MI ಫೋನ್ ಇದೇ ರೀತಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೆ. ಇದೊಂದು ರೀತಿ MIUI ರೀತಿ ಇಲ್ಲವೇ ಇಲ್ಲ ಗುರು, ಸೂಪರ್ ಆಗಿದೆ OS, ನನಗೇನೋ ಸಖತ್ ಇಷ್ಟ ಆಯಿತು. ಇದೊಂದು ರೀತಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯೆನ್ಸ್ ನಿಮಗೆ ಕೊಡುತ್ತೆ. ಸೊ ಅದರಿಂದ ಈ ಫೋನಲ್ಲಿ ನನಗೆ ಇದೇ ಇಷ್ಟ ಆಗಿದೆ, MI ಫೋನ್. ಸೊ ಅದರಲ್ಲಿ ನಿಮಗೆ ಒಂದು
ಸ್ಟಾಕ್ ಆ್ಯಂಡ್ ಫೀಲ್ ಸಿಕ್ತು ಅಂದರೆ ಆ ಒಂದು ಫೀಲೇ ಡಿಫ್ರೆಂಟ್ ಆಗಿರುತ್ತೆ. ನನಗೆ OS ತುಂಬ ಇಷ್ಟ ಆಯಿತು. ಯಾವುದೇ ಜಂಕ್ ಅಪ್ಲಿಕೇಶನ್ ನಿಮ್ಗೆ ಇದರಲ್ಲಿ ಸಿಗ್ತಾ ಇಲ್ಲ, ಅದೇ ಒಂದು ಖುಷಿ ವಿಷಯ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಮೋನೋ ಸ್ಪೀಕರ್ ಮೇಲ್ಗಡೆ ಕೊಟ್ಟಿದ್ದಾರೆ ಆಯಿತಾ. ಸ್ಪೀಕರ್ನ ಕ್ಲಾರಿಟಿ ಓಕೆ, ಅಷ್ಟೊಂದು ಜೋರ ಕೇಳುತ್ತೆ ಅಂತ ಅನಿಸಿಲ್ಲ, ಬಟ್ ಓಕೆ ಆಯಿತಾ. ರೇಟಿಗೆ ತಕ್ಕಂಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಬೋದು, ಅಂತ ಹೆವಿ ಜೋರಾಗಿ ಅನಿಸಿಲ್ಲ. ಕ್ಲಾರಿಟಿ ಪರವಾಗಿಲ್ಲ, ಒಂದು ಲೆವೆಲಿಗೆ ಅಂತ ಅನ್ನಿಸ್ತು. ಇನ್ನು ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ಕೆಲವೊಂದು ಬೇಸಿಕ್ ಸೆನ್ಸರ್ಸ್ನ ಆ್ಯಡ್ ಮಾಡಿದ್ದಾರೆ ಆಯಿತಾ. ಇದರಲ್ಲಿ ಆಕ್ಸಿಲರೋಮೀಟರ್ ಇದೆ ಮತ್ತು ವರ್ಚುವಲ್ ಪ್ರಾಕ್ಸಿಮಿಟಿ ಸೆನ್ಸರ್ನ ಕೊಟ್ಟಿದ್ದಾರೆ ಅಂತ ಆಯಿತಾ. ಪ್ರಾಕ್ಸಿಮಿಟಿ ಅಂತ ಅಂದರೆ ಫೋನ್ ಬಂದಾಗ ಕಿವಿ ಹತ್ರ ಇಟ್ಕೊಂಡ್ರೆ ಲೈಟ್ ಆಫ್ ಆಗೋದು ಗೊತ್ತಾ, ಸೊ ಆ ಒಂದು ಸೆನ್ಸರು. ಸೊ ಅದು ಬಿಟ್ಟರೆ ಬೇರೆ ಯಾವ ಸೆನ್ಸರು ಕೂಡ ಕೊಟ್ಟಿಲ್ಲ. ಸೊ ನಿಮಗೆ ಲಿಮಿಟೇಷನ್ಸ್ ಇರುತ್ತೆ, ಕಡಿಮೆ ದುಡ್ಡಿನ ಫೋನ್ ತೊಗೋತಾ ಇದ್ದೀರಾ ಅಂತ ಅಂದರೆ. ಅದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ನಿಮಗೆ ಸಿಂಗಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ, 2.4 GHz ವೈಫೈ ಸಪೋರ್ಟ್ ಇರುವಂಥದ್ದು, ಯಾವುದೇ 5 GHz ವೈಫೈ ಸಪೋರ್ಟ್ ಇಲ್ಲ, ಮತ್ತು ಬ್ಲೂಟೂತ್ 5.0 ಇದೆ. ಓಕೆ ಅಂತೀನಿ. ಸೊ ಇದಿಷ್ಟು ಈ ಒಂದು ಫೋನ್ನ ಮೇನ್ ಫೀಚರ್ಸ್. ನೀವು ಆದರೆ ಕೇಳ್ಬೋದು, ಈ ಒಂದು ಫೋನ್ನ ಈ ಒಂದು ಪ್ರೈಸ್ ರೇಂಜಿಗೆ ₹6,300 ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಬ್ರ್ಯಾಂಡಿಂಗ್ ಚೆನ್ನಾಗಿದೆ. ಆಫರ್ ಟೈಮಲ್ಲಿ ಈ ಒಂದು ಫೋನ್ ನಿಮಗೇನಾದರೂ 5,500 ರೇಂಜಲ್ಲೆಲ್ಲ ಸಿಕ್ತು ಅಂತ ಅಂದರೆ ನೋಡಿ, ಒಂದು ಡೀಸೆಂಟ್ ಆಪ್ಷನ್ ಆಗಬಹುದು. ನಿಮ್ಗೆ ಇದೇ ಬೆಲೆಗೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಇದಕ್ಕಿಂತ ಸ್ವಲ್ಪ ಬೆಟರ್ ಸ್ಪೆಸಿಫಿಕೇಷನ್ ಸಿಗ್ಬೋದು. ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥ ಫೋನ್ ಸಿಗುತ್ತೆ, 100% ಸಿಗುತ್ತೆ. ಬಟ್ ನನಗೆ ಈ ಒಂದು ಫೋನಲ್ಲಿ ಪ್ಲಸ್ ಪಾಯಿಂಟ್ ಅನಿಸಿದ್ದೇನಪ್ಪ ಅಂದರೆ ಡಿಸ್ಪ್ಲೇ ಚೆನ್ನಾಗಿದೆ, ಮತ್ತು ಈ ಒಂದು ಫೋನ್ನ ಬ್ಯಾಕ್ ಡಿಸೈನು ಕಡಿಮೆ ದುಡ್ಡಿಂದು ಅಂತ ಅನಿಸೋದಿಲ್ಲ. ಅದೊಂದು ನಂಗೆ ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು. ಇದರಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಬಿಟ್ಟಿದ್ರು ಅಂತೂ ಬೆಂಕಿ ಇರ್ತಾಯಿತ್ತು. ಸೊ ಇದಿಷ್ಟು ಈ ಒಂದು ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ಇದು ಒಂದು ಒಳ್ಳೆ ಆಪ್ಷನ್ ಆಗ್ಬೋದು, ಬೆಸ್ಟ್ ಆಪ್ಷನ್ ಅಲ್ಲ. ಒಟ್ಟಿಗೆ ಈ ಬ್ರ್ಯಾಂಡಿಂಗಲ್ಲಿ, ಒಂದು ಒಳ್ಳೆ ಬ್ರ್ಯಾಂಡಿಂಗಲ್ಲಿ ಫೋನ್ ತೊಗೋತಿದ್ದಾರೆ ಅಂದರೆ ನೋಡಿ, ಇದು ಒಂದು ಒಳ್ಳೆ ಆಪ್ಷನ್ ಅಂತ ಅನ್ಕೋತೀನಿ. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನದಲ್ಲಿ.